ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿತ್ತು. ಆದರೆ ಇಂದು ಕೋಮು ಸಂಘರ್ಷ, ಕೊಲೆ ವಿಚಾರ ರಾಜ್ಯಕ್ಕೆ ಹೋಗುತ್ತಿದೆ. ಕಾಂಗ್ರೆಸ್ ಬಿಜೆಪಿ ಜನರ ರಕ್ತದಲ್ಲಿ ರಾಜಕಾರಣ ಮಾಡುತ್ತಿದ್ದು, ಯುವ ಜನಾಂಗದ ದಿಕ್ಕನ್ನು ತಪ್ಪಿಸುವ ಮೂಲಕ ಅವರ ಜೀವನವನ್ನ ಹಾಳು ಮಾಡುತ್ತಿದೆ ಎಂದು ಸಿಪಿಐ ರಾಷ್ಟ್ರೀಯ ಮಂಡಳಿಯ ಸದಸ್ಯ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಹೇಳಿದರು. ಅವರು ವಿಟ್ಲದಲ್ಲಿ ನಡೆದ ಭಾರತ್ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಇದರ 25ನೇ ಜಿಲ್ಲಾ ಸಮ್ಮೇಳನ ಮತ್ತು ರ್ಯಾಲಿ ಬಹಿರಂಗ ಸಭೆಯಲ್ಲಿ ಮುಖ್ಯ ಭಾಷಣ ಮಾಡಿದರು. ಈ ದೇಶದಲ್ಲಿ ಕೋಮು ಸಂಘರ್ಷ ನಡೆಸಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ರೈತರಿಗೆ ಭೂಮಿ ಕೊಡುವ ಬದಲು ಶ್ರೀಮಂತರಿಗೆ ನೀಡುತ್ತಾ ಅವರಿಗೆ ಬೆಂಬಲವಾಗಿ ನಿಂತಿದೆ. ಮೋದಿ ಸರ್ಕಾರ ಕಾರ್ಮಿಕರ ಪರ ಇರುವ ಸರ್ಕಾರ ಅಲ್ಲ, ಹೂ ಮಾರುವವರಿಗೂ ತೆರಿಗೆ ಹಾಕುತ್ತಿದೆ. ಇದೇ ಹಣದಿಂದ ಉದ್ಯಮಿಗಳ ಸಾಲ ಮನ್ನಾ ಮಾಡುತ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಧ್ವನಿ ಎತ್ತುತ್ತಿಲ್ಲ ಎಂದರು. ಅದನ್ನು ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದಕ್ಕೂ ನಿಮ್ಮ ಸಹಮತ ತೆಗೆದುಕೊಂಡಿದ್ದೇನೆ. ನಾವು ಯಾರು ಮಾಡಲಿಲ್ಲ, ನಿಷ್ಪಕ್ಷಪಾತ ತನಿಖೆಯಾಗಿರ್ತಕ್ಕಂಥ ನಿರ್ಣಯ. ಅದ್ರ ಜೊತೆಗೆ ಇನ್ನು ಹಲವಾರು ನಿರ್ಣಯಗಳು, ಈ ಭಾಗದಲ್ಲಿರ್ತಕ್ಕಂಥ ಮರಳು ಮಾಫಿ ಆಗಿರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಫಿಗಳಾಗಿರ್ಬೋದು, ಅದು ನಿಲ್ಲಬೇಕು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭೂ ಸುಧಾರಣೆಯ ಕಾಯ್ದೆಯ ನಂತರ ಉಳುವವರಿಗೆ ಭೂಮಿ ಅಂತಕ್ಕಂಥ ಕಾನೂನು ಜಾರಿಯಾದ ಮೇಲೆ ಭೂಮಿ ಪಡ್ಕೊಂಡಂತ ಕುಟುಂಬಗಳಿವೆ. ಆದರೆ ಎಲ್ಲ ಕುಟುಂಬಗಳಿಗೆ ಭೂಮಿ ಇವತ್ತು ಸಿಕ್ಕಿಲ್ಲ ಅನ್ನೋ ಸತ್ಯವಿದೆ. ಕೇವಲ ತುಂಡು ಭೂಮಿ. ಸಮ್ಮೇಳನದ ಬಹಿರಂಗ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಅವರು, ಸಿಪಿಐ ಭ್ರಷ್ಟಾಚಾರ ಮುಕ್ತವಾಗಿ ಈ ದೇಶದಲ್ಲಿ ಆಡಳಿತ ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ದೇಶದಲ್ಲಿಯೇ ಸುದ್ದಿಯಾಗುತ್ತಿದ್ದು, ಈ ನೆಲದಲ್ಲಿ ಧರ್ಮದ ಅಮಲಿನಲ್ಲಿ ಧರ್ಮದ ಹೆಸರಿನಲ್ಲಿ ಕೊಲೆ ನಡೆಯುತ್ತಿದೆ. ಇದಕ್ಕೆ ಯಾವುದೇ ಧರ್ಮದ ಜನರು ಅಲ್ಲ, ಕೋಮು ಶಕ್ತಿ ಸಂಘಟನೆಗಳು ನೇರ ಹೊಣೆಯಾಗಿರುತ್ತದೆ ಎಂದು ಹೇಳಿದರು. ಇವತ್ತು ನಮ್ಮ ಯುವಕರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಭಾರತದ ಕ್ರಾಂತಿಕಾರಿ ಚಳವಳಿಗೆ 100 ವರ್ಷ ಆಗ್ತಾರೆ. ಕ್ರಾಂತಿಕಾರಿ ಚಳವಳಿಗೆ 100 ವರ್ಷ. ನಾವು ಬರೀ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂತ ಮಾತ್ರ ಹೇಳೋದಿಲ್ಲ. 1925ರಲ್ಲಿ ಆಗಸ್ಟ್ 9ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ಒಂದು ಕಾಕೋರಿ ಚಳವಳಿ ಅಂತ ನಡೆಯಿತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂಥ ಯುವಕರು 4 ಜನರನ್ನ ಗಲ್ಲಿ. ಸಿಪಿಐ ಮುಖಂಡ ಮುನೀರ್ ಕಾಟಿಪಳ್ಳ ಮಾತನಾಡಿ, ರೈತರು ಬಡ ಜನರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ. ನಮ್ಮ ಶಕ್ತಿ ಕಡಿಮೆ ಆಗುತ್ತಿದ್ದು, ಬಲವಾದ ಶಕ್ತಿಯ ಮೂಲಕ ಅನ್ಯಾಯ ಎದುರಿಸಬೇಕು ಎಂದು ಹೇಳಿದರು. ಇದು ಪೂರ ಒಂದು ಕಡೆ ಕಾರಣ ಇಲ್ಲಿ ಆ ರೀತಿ ಆ ಪೂರಾ ಶಕ್ತಿಯ ಒಂದಾಗ್ತದೆ ಬಂದ್ರೆ ನನಗೆ ಕೆಲವು ಒಂದೆರಡು ಉದಾಹರಣೆ ಮಾತ್ರ. ಒಂದು ಇಂಜಿ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉದಾಹರಣೆ ಬದಲು ಮಾಡ್ಕೊಡೋ ಒಂದು ಅಭಿಯಾನ ನಮ್ಮ ಜಿಲ್ಲೆಯಲ್ಲಿ ಶುರು ಮಾಡ್ತೇವೆ. ಮಂಗಳೂರು ಪಂಚಮಂದಿರ ಉದಾಹರಣೆ ದೀವೋಡು ನಮ್ಮ ಮಾತೆಲ್ಲ ಒಂದು ವಿರೋಧ ಮಾಡ್ತಾರೆ. ವಾವನ್ ಎಲ್ಲಪ್ಪ ಅಂದ್ರೆ ಕುಡ್ಲಗಾಳಿ ತುಳುಮಣ್ಣ 4 ಜನರ ಅಮಾಯಕನ ಹತ್ಯೆ ಆಗಿನ ಸಂದರ್ಭದಲ್ಲಿ ಊರೆಲ್ಲ ಒಂದು ಸೈದ್ಧಾಂತಿಕವಾಗಿ ಸಂಘರ್ಷದ ವಿಚಾರದ ಮಿತ್ತು ಚರ್ಚೆ ಕೂಡ ಏಕಾಏಕಿ ಜಿಲ್ಲಾ ಪ್ರಧಾನ ಮಾಡ್ಕೊಡೋದು ಬಂದಿರೋ ಮಾತ್ರ ಊರೆಲ್ಲ ಕಾಂಗ್ರೆಸ್ ಬಿಜೆಪಿ ಜನತಾದಳ ಬಂದು ವ್ಯತ್ಯಾಸ ಬಂದ ಊರೆಲ್ಲ ಒಂದೇ ವೇದಿಕೆ ಹಿಡ್ಕೊಂಡು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ 25ನೇ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಬಿಎಂ ಹಸೈನರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾರ್ಮಿಕರಿಗೆ ಸೌಲಭ್ಯ ದೊರಕಿಸಿಕೊಟ್ಟ ಪಕ್ಷವಾದರೆ ಸಿಪಿಐ ಪಕ್ಷ ಆಗಿದೆ. ಬೇಡಿ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಮೊದಲಾದ ಸಮಸ್ಯೆಗಳಿಗೆ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿದೆ. ಕಟ್ಟಡ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಿದೆ ಎಂದರು. ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ನಿಯೋಗ ಬಂದು ಮನವಿ ಕೊಟ್ಟು ಬರ್ತಿದ್ದ ಆರೋಪಣೆ ಮಾತೇಕರ ಸ್ಪಷ್ಟೀಕರಣ ನಮ್ಮ ಧರ್ಮಸ್ಥಳ ಸೌಜನ್ಯ ಪ್ರಕಾರ ಇಲ್ಲ. ನಮಗೆ ಆಯ್ತು ಹೋರಾಟ ಬಂದಿದ ನಮ್ಗೆ ಮಣಿಪಾದ ಕುಳ್ಳಕ್ಕೆ ಇಡೀ ಆಮಗೆ 500 ಕೊಟ್ಟ ಬಲಾಲ್ಪಾದ ಐಡಿಯಾನ ತೆತ್ತು ತೋಜಾಬೇಕು ಬಂದಿದೆ ಕೌಂತುಲೇ ಬರ್ತಿದೆ ತೋಜಾನ ಆತ ಮೇಡು ಈ
ಸಂದರ್ಭ ವೇದಿಕೆಯಲ್ಲಿ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಚ್.ವಿ. ರಾವ್, ಸಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಶಶಿಕಲಾ ಗಿರೀಶ್, ಎಐಟಿಯುಸಿ ಕರ್ನಾಟಕ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ವಿಎಸ್ ಬೇರಿಂಚ, ಸಿಪಿಐ ಉಡುಪಿ ತಾಲೂಕು ಕಾರ್ಯದರ್ಶಿ ಶಿವಾನಂದ್, ಪ್ರಭಾಕರ್ ರಾವ್, ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ, ವಿಟ್ಲ ಪಡ್ನೂರು, ಗ್ರಾಮ ಪಂಚಾಯತ್ ಸದಸ್ಯೆ ಸೆಲಿಕಾ ಹಸೈನರ್, ಶಮಿತಾ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಕುಮಾರ್ ಬಂಟ್ವಾಳ್ ನಿರೂಪಿಸಿದ್ರು. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಿ ಶೇಖರ್ ಸ್ವಾಗತಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.